ಡಿ ಬಾಸ್ ಅಂದ್ರೆ ಅಷ್ಟು ಇಷ್ಟ? ಅವ್ರಂದ್ರೆ ನಾವೊಂದು ಏನೋ ಗೊತ್ತಿಲ್ಲ ಸರ್. ಡಿ ಬಾಸ್ ಅಂದ್ರೆ ನಮ್ಗೆ ಒಂದ್ ದೇವ್ರು. ನಾನು ಒಂದು ನಟನಾಗಿ ಹೇಳ್ತಿರೋದು, ನಾವು ಒಂದು ಇದನ್ನಾಗಿ ಹೇಳ್ತಿರೋದು. ನಾನು ಬೇರೆ ಯಾವುದೇ ಸಿನಿಮಾ ಯಾರ್ದು ಇದು ಬಂದು ನೋಡಕ್ ಹೋಗಲ್ಲ ಸರ್. ಬರೀ ವರ್ಷಿಗೆ ಒಂದ್ಸರಿ ಆದ್ರೂ ಕೂಡ ನೋಡಕ್ ಹೋಗ್ತೀನಿ. ಅದು ನಮ್ಮ ಡಿ ಬಾಸ್ ಮೂವಿ ಒಂದೇ ಯಾಕೆ ವೀಕ್ಷಕರೇ ನಮಸ್ಕಾರ. ನಾವಿವತ್ತಿನ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕದಲ್ಲಿ ಇದ್ದೀವಿ. ಹೌದು ವೀಕ್ಷಕರೇ, ಕೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಪಡ್ತೀರಾ. ಹೌದು, ಒಂದು ಆಲ್ಬಮ್ಗಳ ಮೂಲಕವಾಗಿ ಒಂದು ನಟನೆಯನ್ನ ಮಾಡುತ್ತಾ ಇತ್ತೀಚಿನ ದಿನಮಾನಗಳಲ್ಲಿ ರೈಟರ್ ಆಗಿ, ಸ್ಕ್ರಿಪ್ಟರ್ ಆಗಿ ಹಲವಾರು ರೀತಿಯಾದಂತಹ ಒಂದು ಏನು ಚಲನಚಿತ್ರಕ್ಕೆ ಏನ್ ಸಂಬಂಧಿಸಿದೆ ಅದರಲ್ಲಿ ಭಾಗವಹಿಸುವಂತ ಅವಿನಾಶ್ ದೊಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಧನ್ಯವಾದ ಸರ್, ತಾವು ಮೊದಲು ಆಲ್ಬಮ್ ಮಾಡ್ತಾ ಇದ್ರಂತೆ. ತಮ್ಮನ್ನ ಶಾರ್ಟ್ ಆಗಿರುವಂತ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ. JK ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನನ್ನ ಹೆಸರು ಅವಿನಾಶ್ ದೊಡ್ಡಿ ಅಂತ. ನಾವು ಬೀದರ್ ಜಿಲ್ಲಾ ಭಾಲ್ಕಿ ತಾಲೂಕಿನ ತರಳೆ ಗ್ರಾಮ ಅಂತ ನಮ್ಮೂರು. ಸೊ ನನಗೆ ಏನಂತಂದರೆ, ಒಂದು ಚಲನಚಿತ್ರದಲ್ಲಿ ಒಂದು ನಟನಾಗಿ ಒಂದು ಪ್ರೊಡ್ಯೂಸ್ ಮಾಡೋ ಅಂದರೆ ನಟನಾಗಿ ಮಾಡಬೇಕು, ಏನೋ ಒಂದು ಇದರಲ್ಲಿ ನಾನು ಕಾಣಿಸ್ಕೋಬೇಕಂತ ನಾನು ಇದು ನನಗೆ ತುಂಬ ಒಂದು ಬೇಕು. ಅಂದರೆ ಆ್ಯಕ್ಟಿಂಗ್ ಅಂದರೆ ತುಂಬ ಒಂದು ಹುಚ್ಚು ಸರ್ ನನಗೆ. ಆ್ಯಕ್ಟಿಂಗ್ ಮಾಡಬೇಕು ಅಂತ ನಾನು ಅಂದ್ಕೊಂಡು ಬಂದಿದ್ದೀನಿ. ಸೊ ಅದರಲ್ಲಿ ಆಲ್ರೆಡಿ ನಾನು ಆಲ್ಬಮ್ ಸಾಂಗ್ಸ್ ಮಾಡಿದ್ದೀನಿ. ಆಮೇಲೆ ಡಿ ಬಾಸ್ ಅವ್ರ ಮೂವಿದು ಸಾಂಗ್ಗಳೆಲ್ಲ ಮಾಡಿದ್ದೀನಿ ಅವ್ರದ್ದು ಎಲ್ಲ. ಸೊ ಇದರದ್ದು ಅಂದ್ರೆ ಅವ್ರ ಸಾಂಗ್ಗಳನ್ನ ನೀವು ಮೇಕಿಂಗ್ ಮಾಡಿ? ಹೌದು ಸರ್, ಮೇಕಿಂಗ್ ಮಾಡಿದ್ದೀನಿ. ಅಂದ್ರೆ ಕವರ್ ಸಾಂಗ್ ಅವ್ರದ್ದು ತುಂಬಾ ಇಷ್ಟ. ಡಿ ಬಾಸ್ ಅಂದ್ರೆ ತುಂಬಾ ಇಷ್ಟ. ಸೊ ಅವ್ರದ್ದು ನಾನು ಅಪ್ಪಟ ಅಭಿಮಾನಿ. ಡಿ ಬಾಸ್ ಹೌದು. ಆಮೇಲೆ ಒಂದು ಇವಾಗ ರೀಸೆಂಟ್ ಆಗಿ ಒಂದು ಮುದ್ದು ಮನಸ್ಸೆ ಪೆದ್ದು ಮನಸ್ಸೆ ಅಂತ ಒಂದು ನಮ್ದು ಚಲನಚಿತ್ರದ ಒಂದೇನೋ ಹೆಸರು ಕೂಡ ಇದು, ಟೈಟಲ್ ಕೂಡ ಇದು ಮಾಡಿದ್ದೀವಿ. ಸೊ ಅದಕ್ಕೆ ನಾವೇ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಆಮೇಲೆ ನಮ್ಮ ವಿವೇಕ್ ಸಜ್ಜನ್ ಅಂತ ಡೈರೆಕ್ಟರು, ನಮ್ಮ ಮೂವಿಗೆ ಅವರೇ ಡೈರೆಕ್ಷನ್ ಮಾಡ್ತಾ ಇರೋದು. ಎಲ್ಲ ಒಂದ್ ಕಡೆ ತಾವ್ ಹೇಳಿದ್ರಿ, ಯಾಕಂದ್ರೆ ಡಿ ಬಾಸ್ ಅಭಿಮಾನಿ ಅಂತೇಳಿ. ಹೌದು ಸರ್. ಎಲ್ಲ ಒಂದ್ ಕಡೆ ಅವ್ರಿಗೋಸ್ಕರ ಒಂದ್ ಯಾವ್ದಾದ್ರು ಮಾಡಿರುವಂತ ಆಲ್ಬಮ್ ಸಾಂಗ್ ಏನಾದ್ರು? ಅವ್ರದ್ದು ಆಲ್ಬಮ್ ಸಾಂಗ್ಸ್ ಅಂತ ತುಂಬಾ ಮಾಡಿದ್ದೀನಿ ಸರ್. ಯಾವ್ದಾದ್ರು ಅದರಲ್ಲಿ ಚೆನ್ನಾಗಿರೋದು, ನಿಮ್ಗೆ ಇಷ್ಟ ಆಗಿರೋದು ನಮ್ಮ ವೀಕ್ಷಕರಿಗೋಸ್ಕರ? ಇವಾಗ ನೋಡಿ, ಅದರದ್ದು 3-4 ಸಾಂಗ್ ಇದೆ ಸರ್. ಅದ್ರಲ್ಲಿ ಯಾವ್ದು ಬೇಕಂತ ಒಂದು ಜಸ್ಟ್ ಯಾವ್ದಾದ್ರು ವೀಕ್ಷಕರಿಗೋಸ್ಕರ. ಅಲ್ಲಿ ಇದು ಕಣ್ಣಲ್ಲೇ ಬಚ್ಚಿಡಲ್ಲ ಅಂತ ಅದೊಂದು ಸಾಂಗ್ ಮಾಡಿದ್ದೀವಿ. ಅದು ಫಸ್ಟ್ ನಮ್ದು ಕವರ್ ಸಾಂಗ್ ಅದೇ ಮಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ಕೂಡ ಇದೆ ಸರ್. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ದೊಡ್ಡಿ ಫಿಲ್ಮ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಆಮೇಲೆ ನಮ್ದು ಓನ್ ಪ್ರೊಡಕ್ಷನ್ ಇದೆ, ದೊಡ್ಡಿ ಮೂವಿ ಮೇಕಿಂಗ್ ಹೌಸ್ ಅಂತ ಪ್ರೊಡಕ್ಷನ್ ಇದೆ ನಮ್ದು. ಅಂದ್ರೆ ಇಂಡಸ್ಟ್ರಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಕಾಲಿಡ್ತಾ ಇದ್ದೀರಾ ಅಂತೇಳಿ? ಹೌದಾ? ಮತ್ತೆ ಅಲ್ಲದೆ ಇದು ಬಿಟ್ಟು ಬಂತ ಏನಾದ್ರು ಬೇರೆ ಏನಾದ್ರು ಕಾರ್ಯಗಳು ಮಾಡೋದಾಗಿರ್ಬೋದು? ಹಾ ಸರ್, ಎಲ್ಲ ಮಾಡಿದ್ದೀವಿ. ಸಾಮಾಜಿಕ ಸೇವೆ ಮಾಡ್ತೀವಿ. ಆಮೇಲೆ ಯಾವ ರೀತಿ ಅಂತೇಳಿ? ಅಂದ್ರೆ ಯಾವ ರೀತಿ ಅಂದ್ರೆ, ಯಾವುದೇ ಒಂದು ಹಾಸ್ಪಿಟಲ್ ಆಗಲಿ, ಎಲ್ಲೋ ಒಂದು ಯಾವ ಈಗ ಬೇರೆ ಬೇರೆ ಕಡೆ ಎಲ್ಲ ಇದಾಗಿರ್ತಾರೆ ಸರ್. ಎಲ್ಲೋ ಅಲೆಮಾರಿ ಜನಗಳಾಗಲಿ, ಪ್ರತಿಯೊಂದು ಯಾರಿಗೆ ಏನು ಇಲ್ಲ ಅಂತಂದ್ರೆ, ನಾವು ನಮ್ಮ ಕೈಯಿಂದ ನಮ್ದು ಒಂದು ಬುದ್ಧ ಜನಸೇವಾ ಟ್ರಸ್ಟ್ ಅಂತ ಇದೆ, ನಮ್ಮ ಟ್ರಸ್ಟ್ ಇಂದ ನಾವು ಅದು ಕೂಡ ಹೆಲ್ಪ್ ಮಾಡ್ತೀವಿ. ಯಾರಿಗೆ ಏನೇನು ಬೇಕೋ ಎಲ್ಲ ಹೆಲ್ಪ್ ಮಾಡ್ತೀವಿ. ಅಂದ್ರೆ ಎಷ್ಟು ಬರುತ್ತೆ ನಿಮ್ದು ಆದಾಯದಲ್ಲಿ ಸ್ವಲ್ಪ ಮಿಕ್ಕಿರೋದನ್ನ ಮಾಡ್ತೀರಾ? ಮತ್ತೆ ಏನಾದ್ರು ದೊಡ್ಡ ಕನಸಿದೆನಾ? ಕನಸು ಏನಿಲ್ಲ ಸರ್. ಒಂದು ಮೂವಿ, ನನ್ನ ಮೂವಿ ಒಂದು ನಟ ಆಗ್ಬೇಕು ಸರ್. ನಾನು ಅಷ್ಟೇ ಒಂದು ನಟನ ಆಗ್ಬೇಕು ಅಂತ ಅಷ್ಟೊಂದು ಇದು ಮಾಡ್ಕೊಂಡು ಬಂದೆ ಸರ್. ಇದರಲ್ಲಿ ನಿಮ್ ಪ್ರಕಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಏನ್ ಹೇಳಕ್ ನಮ್ಮ ಪ್ರಕಾರ ಅವರು ನಮ್ಮ ಪಾಲಿಗೆ ಒಂದು ದೇವ್ರು ಅಂತ ಹೇಳಿ ಇಷ್ಟಪಡ್ತೀನಿ ಸರ್. ಚಾಲೆಂಜಿಂಗ್ ಸ್ಟಾರ್ ಅಂತಂದ್ರೆ ಅವ್ರನ್ನ ಹೆಸರು ತಗೊಳಕ್ಕೆ ನಮ್ಮ ಒಂದು ಏನೋ ಒಂದು ಇದು, ಹೆಸರು ತಗೊಳಕ್ಕೂ ನಮ್ಗೆ ಇದು ಅದೇ. ಬಟ್ ಅವ್ರು ನಮ್ಮ ದೇವ್ರೆ ಅಂತ ನಾನು ಅವ್ರಿಗೊಂದು ಇಷ್ಟಪಡ್ತೀನಿ. ಎಲ್ಲ ದಿ ಬಾಸ್ ಮೂವಿ ನೋಡ್ತೀರಾ? ಹಾ ಸರ್, ನಾವು ಬರೀ ಬೇರೆ ಯಾವ್ದಂತ ಹೀರೋ, ನಾವು ಒಂದು ನಟನಾಗಿ ಹೇಳ್ತಿರೋದು, ನಾವು ಒಂದು ಇದನ್ನಾಗಿ ಹೇಳ್ತಿರೋದು. ನಾನು ಬೇರೆ ಯಾವುದೇ ಸಿನಿಮಾ ಯಾರ್ದು ಇದು ಬಂದು ನೋಡಕ್ ಹೋಗಲ್ಲ ಸರ್. ಬರೀ ವರ್ಷಿಗೆ ಒಂದ್ಸರಿ ಆದ್ರೂ ಕೂಡ ನೋಡಕ್ ಹೋಗ್ತೀನಿ. ಅದು ನಮ್ಮ ಡಿ ಬಾಸ್ ಮೂವಿ ಒಂದೇ. ಯಾಕೆ ಡಿ ಬಾಸ್ ಅಂದ್ರೆ ಅಷ್ಟು ಇಷ್ಟ? ಅವ್ರಂದ್ರೆ ನಾವೊಂದು ಏನೋ ಗೊತ್ತಿಲ್ಲ ಸರ್. ಡಿ ಬಾಸ್ ಅಂದ್ರೆ ನಮ್ಗೆ ಒಂದ್ ದೇವ್ರು, ನಮ್ದೊಂದು ಯಜಮಾನ್ರು, ನಮ್ ದೇವ್ರು, ನಮ್ಮ ಪಾಲಿಗೆ ಅವರು ಒಂದಿದೆ ಸರ್. ಅವ್ರು ಮಾಡಿರುವಂತ ಮೂವಿಗಳಲ್ಲಿ ಯಾವ್ದು ನಿಮ್ಗೆ ಬಹಳ ಇಷ್ಟ ಅಂತ? ಸರ್ ಇಷ್ಟ ಅಂತಿಲ್ಲ, ಪ್ರತಿಯೊಂದು ಇಷ್ಟನೇ ಸರ್. ನಿಮಗ ನಟನೆ ಏನಾದ್ರು ಮಾಡ್ಬೇಕಂತ ಡಿ ಬಾಸ್ ಅವರಿಂದನೇ ಬಂದಿದ್ದ? ಅವ್ರದ್ದೆಲ್ಲ ನೋಡ್ಬಿಟ್ಟು ಅವ್ರದ್ದು ಏನೇನು ಯಾವ ತರ ಇದೆ ಅಂತ ಸರ್ ಸ್ವಲ್ಪ ಇದು ಮಾಡ್ಬೇಕು. ಅಂದ್ರೆ ನಿಮ್ ನಟನೆ ಗುರುನೇ ಡಿ ಬಾಸ್? ಡಿ ಬಾಸ್ ಅವ್ರ ಪಕ್ಕ ಅವ್ರದ್ದು ಅಭಿಮಾನಿ ಕೂಡ. ನಿಮ್ ತರ ಸುಮಾರು ಯುವಕರಿಗೆ, ಸುಮಾರು ಜನರಿಗೆ ಏನಪ್ಪಾ ಅಂದ್ರೆ ಒಂದು ಗುರುವೇ ಆಗಿ ಡಿ ಬಾಸ್ ಅವ್ರು ಇದ್ದಾರ. ಇಲ್ಲಿ ಬರುವಂತ ದಿನಗಳಲ್ಲಿ ಏನಾದ್ರೂ ತಮ್ಗೆ ಅವಕಾಶ ಸಿಕ್ಕಿದ್ರೆ ಬೆಂಗಳೂರಿನಲ್ಲಿ ಯಾರ ಜೊತೆ ನಟನೆ ಮಾಡ್ಬೇಕಂದ್ರೆ ಡಿ ಬಾಸ್ ಅವ್ರನ್ನ ಬಿಟ್ಟಿದ್ರೆ ಮತ್ತೆ ಯಾರ ಜೊತೆಲಿ? ಇವಾಗ ಯಾರ ಜೊತೆನೂ ಅಂದ್ರೆ ಸರ್, ಇದರೊಂದಿದ್ರೆ ಮಾಡ್ಬೇಕು ಅಂತ ಇರುತ್ತೆ ಸರ್.
ಬಟ್ ಆ ತರ ಒಂದ್ ಸಿಕ್ಕಿದ್ರೆ ಪಕ್ಕ ಮಾಡೇ ಮಾಡ್ತೀವಿ ಸರ್. ಒಂದ್ ವೇಳೆ ಡಿ ಬಾಸ್ ಅವ್ರ ಜೊತೆನೆ ಅವಕಾಶ ಸಿಕ್ಕಿದ್ರೆ ಡಿ ಹೇಗಿರುತ್ತೆ ಬಾಸ್ ಅಂತ? ಜೊತೆ ಅಲ್ಲ ಸರ್, ಡಿ ಬಾಸ್ ಅವ್ರ ಜೊತೆ ಅವ್ರ ಬರೀ ನಮ್ದು ಬ್ಯಾನ್ ಅವ್ರ ನಮ್ದು ಇದ್ರಲ್ಲಿ ಕೂಡ ಅವ್ರ ಹೆಸರು ಹಾಕಿ ಅಂದ್ರೆ ಅಷ್ಟು ಸಾಕಿ ಸರ್. ಅವ್ರ ಒಂದು ಇದು ಅವ್ರ ನಮ್ ದೇವ್ರು ಅಂತ ಒಂದು ಇದು ಮಾಡ್ಕೋತೀವಿ. ಫಸ್ಟ್ ನಾವ್ ಏನೇ ಮಾಡ್ಬೇಕಾದ್ರೆ ನಮ್ದು ಯಾವುದೇ ಒಂದು ಇದು ಮಾಡ್ಬೇಕಾದ್ರೆ ಅವ್ರದ್ದು ಇದು ಮಾಡ್ತಾರೆ ಸರ್. ನಿಮ್ ಕುಟುಂಬದವರ ಸಹಕಾರ ಹೇಗಿದೆ ನಿಮ್ಗೆ? ಚೆನ್ನಾಗಿದೆ ಸರ್, ಎಲ್ಲರೂ ಸಪೋರ್ಟ್ ಇದೆ. ಇಂಡಸ್ಟ್ರಿ ಮೂವಿಗೆ ಹೋಗ್ತೀನಿ ಅಂದ್ರೆ ಬಿಡ್ತಾರ? ಹಾ ಸರ್, ಬಿಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಮಗ ಚೆನ್ನಾಗ್ ಓದಿದ್ದಾನೆ, ಹಾ ಒಂದೆಲ್ಲ ಕಂಪ್ನಿ ಸೇರ್ಕೊಂಡಿದೆ, ಚೆನ್ನಾಗ್ ಮಾಡ್ಬೋದು ಅಂತೇಳಿ ಇನ್ನೂ ಒಂದ್ ಆಸೆ ಇರುತ್ತೆ ಇಲ್ಲ ಸರ್, ಆ ಥರ ಏನಿಲ್ಲ. ನೀವ್ ಏನೇ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಇದು ಮಾಡ್ತೀವಿ. ಕುಟುಂಬದ ಸರ್. ಹೌದು ಸರ್, ಎಲ್ಲ ಓಕೆ, ಇವತ್ತಿನ ವಿಶೇಷವಾದಂಥ ಸಂಚಿಕೆಯಲ್ಲಿ ಒಂದು ಏನಪ್ಪಾ ಅಂದರೆ ಜೂನಿಯರ್ ಆಗಿ ಇತ್ತೀಚಿನ ದಿನಮಾನಗಳಲ್ಲಿ ಶಾರ್ಟ್ ಮೂವಿ ಆಗಿರ್ಬೋದು, ಆಲ್ಬಮ್ ಆಗಿರ್ಬೋದು, ಅಲ್ಲದೇ ಅಪ್ಪಟ ಒಂದು ದಿ ಬಾಸ್ನ ಅಭಿಮಾನಿ ಆಗಿರ್ಬೋದು, ಅವರ ಒಂದು ಸಂದರ್ಶನವಾಗಿತ್ತು. ಮುಂದಿನ ಸಂದರ್ಶನದಲ್ಲಿ ಭೇಟಿಯಾಗೋಣ. ಯಾರನ್ನ ಸಂದರ್ಶನ ಮಾಡೋದು ಅನ್ನೋದನ್ನ ಕೂಡ ತಾವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳುತ್ತಾ ಸುದ್ದಿನಿಷ್ಟು ಮತ್ತೊಂದು ಸುದ್ದಿಯಾಗಿ ಮತ್ತೊಂದು ಸಂದರ್ಶನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರೆ ಜಿಕೆ ನ್ಯೂಸ್ ಕನ್ನಡ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.